ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಮಣಿಕಂಠೇಶ್ವರ. ಅಗೋರಿ ಮೈ ಟ್ರೆಂಡ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜಿಂಗ ಲಕ 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 ಬರ್ರ 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 ಬರ್ರ. ಇದು ನನ್ನ ಮೊದಲನೆಯ ವೀಲರ್. ನೀವು ನೋಡ್ತಾ ಇದ್ದೀರಾ ಅಗೋರಿ ಮೈ ಟ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆದಷ್ಟು ಬೆಲ್ ಬಟನ್ ಒತ್ತಿ. ಸೊ ಸಪೋರ್ಟ್ ಮಾಡಿ ಚಿಕ್ಕ ಚಿಕ್ಕ ಬ್ಲಾಗರ್ಸ್ಗೆ. ಇವಾಗ ತಾನೇ ಸ್ಟಾರ್ಟ್ ಮಾಡಿದೀವಿ. ಏನಾದ್ರು ತಪ್ಪಿದ್ರೆ ತಿದ್ಕೊಳಕ್ಕೆ ಒಂದು ಅವಕಾಶ ಕೊಡಿ, ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈಗ ನೋಡಿ, ಈ ಕಡೆ ಹೋಗೋದಾ ಈ ಕಡೆ ಹೋಗೋದಾ? ಈ ಕಡೆ ಹೋದ್ರೆ ಟ್ರಾಫಿಕ್ ಕಮ್ಮಿನಾ ಆ ಕಡೆ ಹೋದ್ರೆ ಟ್ರಾಫಿಕ್ ಕಮ್ಮಿನಾ ಅಂತ ಡೌಟ್. ನಾನು ಈ ಕಡೆ ಹೋಗ್ತಾ ಇದ್ದೀನಿ, ನೋಡೋಣ. ಮುಂದೆ ಏನ್ ಟ್ರಾಫಿಕ್ ಇದೆ ಅಂತ. ಈ ಜಾಗ ಎಲ್ಲಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಜಾಗ ಗೊತ್ತಿದ್ಯಾ ನಿಮ್ಗೆ? ಸೊ ಇವಾಗ ಏನ್ ನಡೀತಾ ಇದೆ ಸ್ನೇಹಿತರೆ, ಎಲ್ಲಾ ನಾವು ನೋಡ್ಬಿಟ್ವಿ. ಕೋವಿಡ್ ನೋಡಿದ್ವಿ, ಪ್ರವಾಹ ಬಂತು, ಮಳೆ ಜಾಸ್ತಿಯಾಗಿ ಪ್ರವಾಹ ಬಂತು, ಭೂ ಕುಸಿತ ಆಯ್ತು, ಕೋವಿಡ್, ವಾರ್, ಇವಾಗ ಸಿಲಿಂಡರ್ ಕ್ರೈಸಿಸ್, ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಎಕನಾಮಿಕ್ ಕ್ರೈಸಿಸ್. ಪ್ರಧಾನಿನೇ ಮನೆ ಬಿಟ್ಟು ಓಡಿಸ್ಬಿಟ್ರು, ಅವ್ರ ದೇಶದ ಅಧ್ಯಕ್ಷನೇ ಮನೆ ಬಿಟ್ಟು ಓಡಿಸ್ಬಿಟ್ರು. ಏನೇನ್ ನಡೀತಿದೆ ಅಂತ ನಮ್ ಜನರೇಷನ್ ಅಲ್ಲಿ. ಸೊ ನಮ್ 90s ಕಿಡ್ಸ್ ಏನಿದೀವಲ್ಲ, ಎಲ್ಲಾನು ನೋಡ್ಬಿಟ್ವಿ ನಾವು ಲ್ಯಾಂಡ್ ಫೋನ್ ಇಂದ ಸ್ಮಾರ್ಟ್ ಫೋನ್ ತನಕ ನೋಡ್ಬಿಟ್ವಿ. ಇನ್ನೇನ್ ನೋಡೋದಿದೆ ಹೇಳಿ? ಮೆಟ್ರೋನು ಬಂದ್ಬಿಡ್ತು ಬೆಂಗಳೂರಿಗೆ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಏರಿಯಾ ಅಂತ. ಸೊ ಇವಾಗ ನಾನ್ ಕಮೆಂಟ್ ಮಾಡಿ ಅನ್ನೋದೇ ಬೇಡ, ನೀವೇ ಹೇಳ್ಬಿಡ್ತೀರಾ ಇವಾಗ ಯಾವ್ದು ಅಂತ. ಸೇದ್ರೆ ಇಲ್ಲಿ ಯಾವಾಗ್ಲೂ ಟ್ರಾಫಿಕ್ ಇರುತ್ತಲ್ವಾ ಇಲ್ಲಿ. ಈ ಜಾಗ, ಈ ಟಿನ್ ಫ್ಯಾಕ್ಟ್ರಿ ಜಾಗ ಯಾವಾಗ್ಲೂ ಟ್ರಾಫಿಕ್, ಯಾವಾಗ ನೋಡ್ರು ಟ್ರಾಫಿಕ್ ಇರುತ್ತೆ ಇಲ್ಲಿ. ಈ ಕಡೆ ಆಟೋದವರು, ಈ ಕಡೆ ಬಸ್ಸು, 2 ವೀಲರ್ 4 ವೀಲರ್, ಎಲ್ರು ಟ್ರಾಫಿಕ್. ನಮ್ಮ KSRTC, ನಮ್ಮ ಹೆಮ್ಮೆ KSRTC. ಈ ಬಸ್ಸಿಗೆ ಏನ್ ಹೇಳ್ತಿದ್ರು ಅಂದ್ರೆ, ಕೆಂಪಸ್ ಅನ್ನೋರು ಕೆಂಪಸ್ ಹತ್ಕೊಂಡ್ ಬಂದ್ಬಿಡ್ತಾನೆ ಇಲ್ಲಿ ಅಂತ ರೇಗ್ಸೋರು. ಯಾರ್ಯಾರು ಈ ಡೈಲಾಗ್ ನ ಯೂಸ್ ಮಾಡಿದೀರಾ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ ನ ಮೆನ್ಷನ್ ಮಾಡಿ, ಕೆಂಪಸ್ ಹತ್ಕೊಂಡ್ ಬಂದಿರೋ ಫ್ರೆಂಡ್ ನ. ನಾನು ಒಂದ್ ಕಾಲದಲ್ಲಿ ಕೆಂಪಸ್ ಹತ್ಕೊಂಡೆ ಬೆಂಗಳೂರಿಗೆ ಬಂದಿದ್ದು. ಸೊ ನೋಡಿ ನಮ್ಮ ಹೆಮ್ಮೆ KSRTC ಹೆಂಗಿದೆ ಅಂತ. ಸೊ ಈ ತರ ಒಂದು ಬಸ್ ಸರ್ವಿಸ್ ಎಲ್ಲೂ ಇಲ್ಲ ಸ್ನೇಹಿತರೆ. ಈ ತರ KSRTC ಅಂತ ಬಸ್ ಸರ್ವಿಸ್ ಎಲ್ಲೂ ಯಾರು ಕೊಡಕ್ ಸಾಧ್ಯ ಇಲ್ಲ, ಮತ್ತೆ ಎಲ್ಲೂ ಇಲ್ಲ ಕೂಡ. ನಮ್ಮ ರಾಜ್ಯದಲ್ಲಿ ಅಂತ ಒಳ್ಳೆ ಸರ್ವಿಸ್ ಇದೆ ಬಸ್ದು. ಆದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಪ್ರಾಪರ್ ಆಗಿ ನಾವಷ್ಟು ಪೇ ಮಾಡ್ತಾ ಇದ್ರು ಅದನ್ನ ನಿಗಮನ ಸರಿಯಾಗಿ ನಡ್ಸಕ್ ಆಗ್ತಾ ಇಲ್ಲ ನಮ್ ಸರ್ಕಾರಕ್ಕೆ. ಒಂದು ಒಳ್ಳೆ ವ್ಯೂ ತೋರ್ಸೋಣ ಅಂದ್ರೆ ಎದುರುಗಡೆ ಎಲ್ಲ ವೆಹಿಕಲ್ಸ್ ಇದೆ. ಇದು ರೋಡ್ ಖಾಲಿ ಇದ್ದಾಗ ಬರ್ಬೇಕಿಲ್ಲಿ, ಒಳ್ಳೆ ವ್ಯೂ ಸಿಗತ್ತೆ, ಸಖತ್ತಾಗಿರತ್ತೆ ಇದು ಮಾತ್ರ. ಸ್ನೇಹಿತರೆ, ಇವಾಗ ನಡೀತಾ ಇರೋ ಘಟನೆಗಳನ್ನ ನೋಡಿದ್ರೆ, ವಾರ್ ನೋಡಿದ್ರೆ ಎಲ್ರು ಹೇಳ್ತಾರೆ ಭಾರತ ಸೇಫು ಅಂತ. ಸೊ ಈಗ್ಲೂ ನಾವು ಸೇಫ್ ಆಗಿದ್ದೀವಿ. ಈಗ ನೋಡಿ, ಅಲ್ಲಿ ವಾರ್ ನಡೀತಾ ಇದ್ರಲ್ಲಿ ನಾವು ಹೋಳಿ ಮಾಡಿದ್ವಿ, ಆಮೇಲೆ ಈಗ ಯುಗಾದಿ ಹಬ್ಬನೂ ಮಾಡ್ತೀವಿ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಕ್ತಿಲ್ಲ ಅನ್ನೋ ಬೇಜಾರು, ಇನ್ನೊಂದ್ ಕಡೆ ಹಬ್ಬನೂ ಇದೆ, ಹಬ್ಬದ ಸಂಭ್ರಮ ಕೂಡ. ಸ್ನೇಹಿತರೆ, ಏನಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ನೋಡ್ತಿದೀರಾ, ನಾನ್ ಬರೀ ಸ್ಕೂಟರ್ ಸ್ಟಾರ್ಟ್ ಮಾಡಿದೀನಿ ಬ್ಲಾಗ್ ಮಾಡೋಕೆ. ಸೊ ನನ್ನ ಹತ್ರ ಯಾವ್ದೇ ಮೋಟಾರ್ ಬೈಕ್ ಇಲ್ಲ, ಓಕೆನಾ? ಗಾಡಿ ತಗೋಬೇಕು, ತಗೊಂಡ್ಮೇಲೆ ಬೇಕಾದ್ರೆ ಅದ್ರಲ್ಲಿ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಸ್ಕೂಟರ್ ಇದೆ, ಸೊ ಇದ್ರಲ್ಲೇ ಸ್ಟಾರ್ಟ್ ಮಾಡಿದೀನಿ. ನೀವ್ ಯಾರ್ಯಾರು ಹೆಂಗ್ ಸಪೋರ್ಟ್ ಮಾಡ್ತೀರಾ ಮಾಡಿ, ನಿಮ್ಗ್ ಬಿಟ್ಟಿದ್ದು. ಕರ್ಕೊಂಡು ಹೋಗೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಈ ಜರ್ನಿ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಶುರು ಅಷ್ಟೇ ಮಾಡಿದೀನಿ, ಹೆಜ್ಜೆ ಇಟ್ಟಿದ್ದೀನಿ. ಆಳ ಎಷ್ಟೇ ಇದ್ರು ಈಜ್ತೀನಿ, ಇಳಿದ್ ಬಿಡಿದೀನಿ. ಈಗ ಆಳ ಎಷ್ಟೇ ಇದ್ರು ಈಜ್ಲೇಬೇಕು, ದಡ ಮುಟ್ಲೇಬೇಕು ಅನ್ನೋದು ನನ್ನ ಗುರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಯಾರ್ಯಾರು ಸ್ಟಾರ್ಟ್ ಮಾಡ್ಬೇಕು ಅಥವಾ ನಾನೇನೋ ಮಾಡ್ಬೇಕು, ಏನೋ ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ, ನಿಮ್ಗೆ ಏನೇನ್ ಐಡಿಯಾಸ್ ಇದೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಯಾರ್ಯಾರು ಅನ್ಕೊಂಡಿದ್ರ ದಯವಿಟ್ಟು ಸ್ಟಾರ್ಟ್ ಮಾಡಿ. ಆಮೇಲೆ ಅದೇ ಕರ್ಕೊಂಡು ಹೋಗುತ್ತೆ ನಿಮ್ಗೆ. ನಿಮ್ ಸುತ್ತ ಇರೋ ನೇಚರೇ ನಿಮ್ಗೆ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗುತ್ತೆ, ಜನನೇ ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಂಗಂತ ಎಲ್ರೂ ಮಾತು ಕೇಳ್ಬೇಡಿ, ಮಾಡೋ ಕೆಲಸದಲ್ಲಿ ಕ್ಲಾರಿಟಿ ಇರಬೇಕು. ಸೊ ಅದು ಡೇಂಜರ್. ಸೊ ನಿಮ್ಗೆ ಯಾರು ತುಂಬಾ ಓಕೆ, ಇವ್ರ ಮಾತು ಕೇಳಿದ್ರೆ ನನಗೆ ಕಂಫರ್ಟ್ ಆಗುತ್ತೆ, ಇವ್ರ ಮಾತು ಕೇಳಿದ್ರೆ ನನಗೆ ಒಳ್ಳೇದಾಗ್ಬೋದು ಅಂತ ಅನ್ಸುತ್ತೆ, ಅಂತವ್ರ ಮಾತು ಕೇಳಿ ಅಷ್ಟೇ. ಜಾಸ್ತಿ ಎಲ್ಲರೂ ಮಾತು ಕೇಳ್ಬೇಡಿ. ಬಟ್
ಜನಗಳೇ ನಿಮ್ಗೆ ಅದನ್ನ ಗೈಡ್ ಮಾಡ್ತಾರೆ. ನೀವ್ ಈ ತರ ಮಾಡಿ ಆ ತರ ಮಾಡಿ ಅಂತ ಜನಗಳೇ ನಿಮ್ಗೆ ಮಾಡ್ತಾ ಮಾಡ್ತಾ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಅಷ್ಟೇನೆ. ಇಲ್ಲೇನಂದ್ರೆ ಶುರು ಮಾಡಕ್ಕೆ ನಮ್ಗೆ ಪ್ರಾಬ್ಲಮ್ ಇದೆ ಆಕ್ಚುಲಿ. ಸೊ ಅಷ್ಟು ಬೇಕು ಇಷ್ಟು ಬೇಕು ಇನ್ವೆಸ್ಟ್ಮೆಂಟ್ ಬೇಕು. ಯಾವ್ದಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು ಯಾವ್ದಾವ್ದಕ್ ಬೇಡ ಅಂತ ನೀವು ನೋಡ್ಕೊಳ್ಳಿ. ನಿಮ್ ಐಡಿಯಾಸ್ ಏನಿದೆ ನಿಮ್ ಪ್ಲಾನಿಂಗ್ ಏನಿದೆ ಅದ್ರ ಪ್ರಕಾರ ನೀವು ಬಜೆಟ್ ನು ಕೂಡ ಪ್ಲಾನ್ ಮಾಡಿ. ಸೊ ಶುರು ಮಾಡಿ ಅಷ್ಟೇನೆ ನಾನ್ ಹೇಳೋದು. ನೀವ್ ಏನ್ ಅನ್ಕೊಂಡಿದೀರಾ, ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದೀರಾ, ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದೀರಾ, ಶುರು ಮಾಡಿ. ತಪ್ಪಾಗುತ್ತೆ. ನಂದು ಸುಮಾರು ಇವಾಗ ಮಾತಾಡ್ಬೇಕಾದ್ರೂ ತಪ್ತೀನಿ, ನಾನು ತಪ್ಪು ಮಾಡ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಇದು ನನ್ನ ಮೊಟ್ಟ ಮೊದಲನೆಯ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಏನೇ ತಪ್ಪಿದ್ರು ನನ್ಗೆ ಅರ್ಥ ಮಾಡಿಸಿ, ನಾನು ಅದನ್ನ ತಿದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಯಾಕೆಂದ್ರೆ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಯಾವ್ದು ಬೇಜಾರಾಗುವಂಥದ್ದು ನಾವು ಮಾಡಬಾರ್ದು, ನಿಮ್ಗೆ ಯಾವ್ದು ಬೋರ್ ಹೊಡಿಯುವಂಥದ್ದು, ನಿಮ್ಗೆ ಇರಿಟೇಷನ್ ಆಗುವಂಥದ್ದು ಯಾವ್ದು ನಾವು ಮಾಡಬಾರ್ದು. ಸೊ ಇದು ನನ್ನ ಒಂದು ಕಾನ್ಸೆಪ್ಟ್. ಸೊ ಯಾರ್ಯಾರು ಇನ್ನೂ ಶುರು ಮಾಡಿಲ್ಲ ದಯವಿಟ್ಟು ಶುರು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಎದಳ್ರಪ್ಪ.